ನನ್ನ ಹೆಸರು ಶಶಿಕಲಾ. ನನ್ನ ಮಕ್ಕಳು ಚಿಕ್ಕವು. ಅವನು ಡ್ರೈವಿಂಗ್ ಇದು ಗಾಡಿ ಬೈತೀರ. ಗುರುವಾರ 25ನೇ ತಾರೀಕು ಹೋದವನು ಮಧ್ಯರಾತ್ರಿ 2:30 ಆದದ್ದು 8:00 ನಮಗೆ ಇದು ಮಾಹಿತಿ ತಿಳಿಸವ್ರೆ. ಅಲ್ಲಮ್ಮ, ನೀವು 1000 ಸರಿ ಹೇಳಿದ್ರಿ, ಇಲ್ಲಿಗೆಲ್ಲ ಒಂದು ಕ್ರಮ ತಗೊಳ್ಳಿಲ್ಲ. ಇಲ್ಲೊಂದು ಹುಡುಗ ಸತ್ತು 3 ದಿವಸ ಇಲ್ಲಿಗಲ್ಲು ಎಲ್ಲಿ ಕೇಸ್ ಮಾಡಿದ್ದೀರಿ? ನಿಮ್ಮ ಹಿಂದೆ ಕೇಸ್ ಆದರೂ ನಿಲ್ಲಿಸ್ಬಿಡ್ತಾರಮ್ಮ. ನಿಮ್ಮ ಕೇಸ್ ಮಾಡಿದ್ರು ಅವರು ಯಾವ ಜಾಗ ಅಲ್ಲಿ ಇನ್ಸಿಡೆಂಟ್ ಆಗಿದೆಯಲ್ಲ, ಸೇಫ್ಟಿ ಮೆಜರ್ಸ್ ಎಲ್ಲ ಮಾಡ್ಬೇಕಾಗಿರೋರು ಯಾರು? ನಿಮ್ಮ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ಏನ್ ನೋಟಿಸ್ ಕೊಡ್ತೀರಿ? ನೋಟಿಸ್ ಕೊಟ್ರಿ ಪ್ರಾಣ ತಂದು ಕೊಡ್ತೀರಾ ಹುಡುಗಂದು? ನಿಮ್ ನೋಟಿಸ್ ಕೊಟ್ಟಿದ್ರಿ, ನೋಟಿಸ್ ಪ್ರಾಣ ತಂದು ಕೊಡ್ತದೇನಮ್ಮ? ನಿಮ್ಮ ಅಧಿಕಾರಿಗಳು ಬರೋದು, ವಾರಕ್ಕೊಂದ್ಸರಿ ವಸೂಲಿ ಮಾಡೋದು, ಶನಿವಾರ ತಲುಪಿಸೋದು, ಹೋಗೋದು, ಇಷ್ಟೇನಾ ನಿಮ್ ಡ್ಯೂಟಿ? ಇನ್ನೇನ್ ಮಾಡ್ತಾ ಇದ್ದೀರಾ ನೀವು? ನೋಡ್ತಾ ಇದೀವಲ್ಲ, 2 ದಿವಸ ಆಗೈತೆ. ನಿಮ್ಮ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ಬಂದು ನೋಡೋಣ ಇದೇನಾಗೈತೆ ಅಂತ. ಯಾವಾಗ ನಿಮಗ್ ಗೊತ್ತಾಗಿದೆ? ಬೆಳಿಗ್ಗೆನಾ? ವೆರಿ ಗುಡ್. ಅಲ್ಲಮ್ಮ, ಗುರುವಾರ ರಾತ್ರಿ ಆಗಿರೋ ಇನ್ಸಿಡೆಂಟ್ ಇವತ್ತು ಗೊತ್ತಾಯ್ತು ಅಂತ ಬೆಳಿಗ್ಗೆ ಗೊತ್ತಾಯ್ತು ಅಂತಿರಲ್ಲ. ನಿಮ್ದೇನು ಏನು ಸರ್ಕಾರ ಅನ್ಬೇಕಾ ಏನ್ ಅನ್ಬೇಕಿದ್ದಕ್ಕೆ? ಅಂದ್ರೆ ನೀವು ಆಫೀಸಲ್ಲಿ ಇದ್ರು ನಿಮ್ ಗಮನಕ್ಕೆ ಬಂದಿಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೊಲೈಡ್ ಆಗಿದ್ದಾರೆ ಅಂತ ಅರ್ಥ ಆಯ್ತದೆ. ಏನಮ್ಮ ಪ್ರಯೋಜನ? ಕೇಸು ನೀವು ಕೇಸ್ ಹಾಕ್ತೀರಿ, ನಿಮ್ಮ ಫೀಲ್ಡ್ ಆಫೀಸರ್ ಬಂದು ಮಾಮೂಲಿ ವಸೂಲಿ ತಗೊಂಡು ಅವ್ರ ಮಡಿಯಕ್ ಬಿಡ್ತಾ ಇರ್ತಾರೆ. ಈ ಪ್ರಾಣ ಹೋಗಿದೆಯಲ್ಲ, ಯಾರು ಕ್ರಮ ತಗೊಳ್ಳೋರು? ಯಾರು ದುಡ್ಡು ಆ ಕುಟುಂಬಕ್ಕೆ ನೀವ್ ಹಾಕ್ತೀರಾ? ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಕೆಟ್ಟ ಡಿಪಾರ್ಟ್ಮೆಂಟ್ ನನ್ನ ಜೀವನದಲ್ಲಿ ನಾವು ನೋಡಕ್ಕಾಗಲ್ಲ ಅನ್ಸುತ್ತೆ. ನೀವೆಲ್ಲ ಹಿಂಗೆ ರಾಜಕಾರಣಿಗಳು ಮಾತು ಕಟ್ಕೊಂಡು ಇಲ್ಲಿಗೆಲ್ಲ ಬಿಟ್ಕೊಂಡಿರಿ. ಇಲ್ಲೇನಾಗ್ತದೆ? ಇಂಥ ಸಾವುಗಳು ಇದು ಒಂಥರ ಬಿಟ್ಟಿ ಬಾಕಿ ತರ ಕೊಡ್ತಾ ಇರಿ ಸಾವುಗಳನ್ನ. ಹಂಗಾದ್ರೆ ಗೌರವ ಬೇಡವಾ? ಅಲ್ಲಿ ಬಂದು ನೋಡಿದಾರೆ ಯಾರ? ನಿಮ್ಮ ಸ್ಪಾಟ್ ಬಂದು ನೋಡಿದಾರೆ ಏನೇನಾಗಿದೆ ಅಲ್ಲಿ ಅಂತ? ಗಂಡನ ಹೆಸರು ಲಕ್ಷ್ಮಣ. ನನ್ನ ಹೆಸರು ಶಶಿಕಲಾ. ನನ್ನ ಮಕ್ಕಳು ಚಿಕ್ಕವು. ಅವನು ಡ್ರೈವಿಂಗ್ ಇದು ಗಾಡಿ ಬೈತೀರ. ಗುರುವಾರ 25ನೇ ತಾರೀಕು ಹೋದವನು ಮಧ್ಯರಾತ್ರಿ 2:30 ಆದದ್ದು 8:00 ನಮಗೆ ಇದು ಮಾಹಿತಿ ತಿಳಿಸವ್ರೆ. ಮಾಡಿದ್ರೆ ನಮಗೆ ಗಂಡ ಎಲ್ಲರ ಇರಲಿ ಇದು ಮಾಡ್ಕೊಂಡು ದಯವಿಟ್ಟು ಕೇಳ್ಕೊತೀವಿ. ಲಾರಿ ದಬ್ಬಾಕೊಂಡು ಇದಾಗಿರೋದು ಅದು ನಂಗೆ ಗೊತ್ತಿಲ್ಲ. ನಾನು ತಮ್ಮದ ಮನೇಲಿದ್ದೆ. ಅವರು ಡೈಲಿ ಒಯ್ತಾ ಇದ್ರು ನೈಟು ಕೆಲಸಕ್ಕೆ. ಅಷ್ಟು ಹೋಯ್ತಿದ್ರು ಸರ್. ಯಾರು ಸರ್ ಹೇಳ್ದೋ ಸರ್ ಅವರು ಇದು ಹುಡುಕೋ ಕೊಡ್ತೀವಿ, ಇರಾಮನ್ ಮಾಡ್ತೀವಿ ಅಂದ್ಬಿಟ್ಟಿವಿ ಅನ್ನೋದು ಸರ್. ಅವರು ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದ ಸರ್. ಅವರು ಇದು ಮಾಡ್ತಾಯಿಲ್ಲ. ಏನಿದ್ರು ದಯವಿಟ್ಟು ಅವನ್ನ ಎಲ್ಲಿದ್ರು ತಡೆ.